ಗಂಗಾವತಿ ನಗರದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ವತಿಯಿಂದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಸುರಕ್ಷಾ ಕಿಟ್ಟು ಮತ್ತು ಸಂಘದ ವತಿಯಿಂದ ಐಡಿ ಕಾರ್ಡ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಮ್ಮ AT1 ಮಾತನಾಡಿ, ಇಲಾಖೆಯಲ್ಲಿ ಕಾರ್ಮಿಕರಿಗೆ ಕೊಟ್ಟಂಥ ಸುರಕ್ಷತಾ ಕಿಟ್ಟುಗಳು ಕಳಪೆ ಮಟ್ಟದಿಂದ ಕೂಡಿದ್ದು ಗುಣಮಟ್ಟದ ಕಿಟ್ಟುಗಳನ್ನು ಕೊಡಬೇಕೆಂದು ಈ ಮೂಲಕ ನಮ್ಮ AT1 ಒತ್ತಾಯಿಸಿದ್ದಾರೆ. ಬಂದಂಥ ಕಟ್ಟಡ ಕಾರ್ಮಿಕರ ಸುರಕ್ಷಾ ಕಿಟ್ಗಳನ್ನು ಹಾಗೂ ನಮ್ಮ ಸಂಘದ ವತಿಯಿಂದ 2020ರಲ್ಲಿ ಜಾಯ್ನ್ ಆದಂಥ ID ಕಾರ್ಡ್ ವಿತರಣೆಯನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು ಹಾಗೂ ಮಾಧ್ಯಮದವರಿಗೆ ಆಹ್ವಾನಿಸುತ್ತಾ ಹಾಗೂ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳುತ್ತಾ, ಈ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಅಧಿಕಾರ ಸ್ವೀಕಾರದಿಂದ ಒಳ್ಳೆಯ ಕೆಲಸಗಳನ್ನು ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಆದರೆ ಅವ್ರಿಗೆ ಹೇಳೋದು ಎಷ್ಟು ಬಯಸಂದರೆ, ಈ ಕೊಟ್ಟಂಥ ಕಿಟ್ಟುಗಳು ಗುಣಮಟ್ಟದಿಂದ ಕೂಡಿಲ್ಲ. ಗುಣಮಟ್ಟದ ಕಿಟ್ಟುಗಳನ್ನು ಕೊಡಬೇಕಂತ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಈಗಿರೋ ಸರ್ಕಾರಗಳು ಕಾರ್ಮಿಕರನ್ನು ಹತ್ತಿಕ್ಕುವಂಥ ಕೆಲಸಗಳು ಮಾಡುತ್ತಿದೆ. ನಾನಾ ರೀತಿಯ ಕಾರಣಗಳು ಒಡ್ಡಿ ಸೌಲಭ್ಯದಿಂದ ವಂಚಿತವನ್ನಾಗಿ ಮಾಡುತ್ತಿದೆ ಸರ್ಕಾರ. ಮತ್ತು ಹಾಗೂ ಇನ್ನೊಂದು ಉಳಿದ ಈಗ ಕಟ್ಟಡ ಕಾರ್ಮಿಕರಂದರೆ ಎಲ್ಲ ಅನಕ್ಷರಸ್ಥರೇ, ಓದಿದವರು ಯಾರು ಈಗ ಉದ್ಯೋಗಕ್ಕೆ ಬರೋದಿಲ್ಲ. ಅವರಿಗೆ ನೀವು ಫಾರಮ್ ಸರಿ ತುಂಬಿಲ್ಲ, ಅದು ಸರಿ ತುಂಬಿಲ್ಲ ಅಂತೇಳಿ ನಾನಾ ರೀತಿಯ ರೀಸನ್ ಕೊಟ್ಟು ರಿಜೆಕ್ಟ್ ಮಾಡ್ತಿದ್ದಾರೆ. ಮಾನ್ಯ ಅಧಿಕಾರಿಗಳು ಕೇಳ ಬಯಸುವುದೇನೆಂದರೆ, ಇವು ಕಟ್ಟಡ ಕಾರ್ಮಿಕರ ಅನಕ್ಷರಸ್ಥರ ಕೆಲವೊಂದು ಸ್ವಲ್ಪ ತಪ್ಪುಗಳು ಇರ್ತವೆ. ಅದನ್ನು ಇದು ಮಾಡದೆ ಅವರು ನಿಜವಾದ ನೈಜ ಕಾರ್ಮಿಕರು ಅನ್ನೋದು ಮನದಲ್ಲಿಟ್ಟುಕೊಂಡು ಅವ್ರಿಗೆ ಸೌಲಭ್ಯಗಳನ್ನು ಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಹೆರಿಗೆ ಸೌಲಭ್ಯಗಳು ಹೊಂದಿದ್ದು ಮಹಿಳಾ ಕಾರ್ಮಿಕರಿಗೆ ಹಣದ ರೂಪ ಬದಲು ಬಾಂಡ್ಗಳನ್ನು ವಿತರಿಸುತ್ತಿದ್ದು ಬಾಂಡನ್ನು ರದ್ದುಪಡಿಸಬೇಕಾಗಿ ವಿನಂತಿ. ಕಾರಣ ಇಷ್ಟೇನೆಂದರೆ, ಹೆರಿಗೆದ ಸಂದರ್ಭದಲ್ಲಿ ಮಹಿಳೆಯರು 3-4 ತಿಂಗಳ ಆರೈಕೆಗೆ ಅವರಿಗೆ ದುಡ್ಡಿನ ಅವಶ್ಯ ಇರುತ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಿದರೆ ಅವರಿಗೊಂದು ಅನುಕೂಲವಾಗುತ್ತದೆ. ಮತ್ತು ಹಾಗೂ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಸ್ಕೂಲು ಕಿಟ್ಟುಗಳನ್ನು ವಿತರಣೆ ಮಾಡುತ್ತಿಲ್ಲ. ಸ್ಕಾಲರ್ಶಿಪ್ಗಳನ್ನು ನಿಂದಿರಿಸಿದ್ದಾರೆ. ಕಟ್ಟಡ ಕಾರ್ಮಿಕರ ಮಕ್ಕಳು ತೀರಾ ಬಡವರಾಗಿದ್ದು ಅವರು ಸರಿಯಾದ ಸಮಯಕ್ಕೆ ಹಣ ಒದಗಿಸಿದರೆ ಅವರು ವಿದ್ಯಾಭ್ಯಾಸಗಳನ್ನು ಹೊಂದಲು ಅನುಕೂಲವಾಗುತ್ತೆ ಅಂತ. ಹಾಗೂ ಸಂಚಾರಿ ವಾಹನ ಕ್ಲಿನಿಕ್ ಅಂತ ಈಗ ಜಾರಿಗೆ ತಂದಿದ್ದು, ಆ ವಾಹನದಿಂದ ಯಾವುದೇ ರೀತಿಯ ಕಾರ್ಮಿಕರಿಗೆ ಅವಶ್ಯಕತೆ ಇಲ್ಲ. ಹಾಗೂ ಟೆಂಡರ್ ರೂಪದಲ್ಲಿ ಕಿಟ್ಟುಗಳ ರೂಪದಲ್ಲಿ ಕೋಟಿಗಟ್ಟಲೆ ಕಟ್ಟಡ ಕಾರ್ಮಿಕರ ಸೆಸ್ ಹಣ ಪೋಲಾಗುತ್ತಿದೆ. ಇದನ್ನು ತಡೆಯಬೇಕೆಂದು ಈ ಮೂಲಕ ನಾನು ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆಗೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಕೊಪ್ಪಳ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅಂತ ಹೋರಾಟ ಮಾಡಿದ್ವಿ. ಅದೇನಾಗ್ಬಿಟ್ಟಿದೆ, ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈ ಕಾರ್ಮಿಕರಿಗೆ ಏನು ಅವಶ್ಯವಿದೆ ಆ ರೀತಿ ಯೋಜನೆಗಳನ್ನು ಹಾಕಿಕೊಳ್ಳುತ್ತಿಲ್ಲ. ಮನ ಬಂದಂತೆ ಕಿಟ್ಟುಗಳು ಕೊಡೋದು, ಮನ ಬಂದಂತೆ ಯೋಜನೆಗಳನ್ನು ತರುವುದು, ತಾವು ಟೆಂಡರ್ ರೂಪದಲ್ಲಿ ಕೋಟಿಗಟ್ಟಲೆ ಹಣ ಲೂಟಿ ಹೊಡಿತಿದ್ದಾರೆ. ಈಗ ಕಾರ್ಮಿಕರಿಗೆ ಏನು ಬೇಕಾಗಿದೆ ಅವಶ್ಯಕತೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಅವಶ್ಯವಾಗಿದೆ, ಸ್ಕೂಲ್ ಕಿಟ್ ಅವಶ್ಯವಿದೆ, ಅಂಥ ಯೋಜನೆಗಳು ಕೊಡ್ತಾ ಇಲ್ಲ. ಈ ಸಂಚಾರಿ ವಾಹನ ಅಂತ ಬಿಟ್ಟಿದ್ದಾರೆ. ಅದು ಏನು ಮಾಡ್ತಾರೆ, ಒಂದು ಆಸ್ಪತ್ರೆ ಮುಂದೆ ನಿಂದಿರ್ತೈತಿ, ಅಲ್ಲಿ ಎಷ್ಟು ಟ್ರೀಟ್ ಮಾಡ್ತಾರೆ ಅಂತ ಅವ್ರು ಲಿಸ್ಟ್ ತಗೊಂತಾರೆ, ಅವ್ರ ಹೆಸರಲ್ಲಿ ಲೇಬರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊತಾರೆ, ಕೋಟಿಗಟ್ಟಲೆ ದುಡ್ಡು ಎತ್ತಿದ್ದಾರೆ. ಇದರ ಬಗ್ಗೆ ಅನೇಕ ಬಾರಿ ನಾವು ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿದ್ರು ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ.
ಈಗ ಅವು ಕಿಟ್ಟು ಏನು ಕೊಟ್ಟಿದ್ದಾರೆ ಅವು ಎಷ್ಟು ವ್ಯಾಲ್ಯೂಯೇಷನ್ ಎಷ್ಟು ಒಂದು ಕಿಟ್ಟಿಗೆ? ಆ ಕಿಟ್ ವ್ಯಾಲ್ಯೂಯೇಷನ್ ನೋಡಿದ್ರೆ ಒಂದು ಕಿಟ್ 4,500 ರೂಪಾಯಿ ವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ ಅಧಿಕಾರಿ ಮಟ್ಟದಲ್ಲಿ. ಅದು ವಿಚಾರ ಮಾಡಿ ನೋಡಿದ್ರೆ ಒಂದು 1,000 ರೂಪಾಯಿ ಇಲ್ಲ ಕಿಟ್ಟಿನ ಕಿಮ್ಮತ್ತು. ಆ ರೀತಿ ಕಳಿಪ ಮಟ್ಟದ ಹೆಲ್ಮೆಟ್ ಕೊಟ್ಟಿದ್ದಾರೆ. ಹೆಲ್ಮೆಟ್ ತಂದು ಹೊಡೆದ್ರೆ ಹೊಡೆದೋಗ್ತಿದೆ. ಈ ಕಾರ್ಮಿಕರು ಹೆಲ್ಮೆಟ್ ಹಾಕ್ಯಂದು ಕೆಲಸ ಮಾಡ್ಬೇಕು, ಮ್ಯಾಲಿಲ್ಲದ ಎಳ್ಳಿ ಬೀಳಲ್ಲ, ಕಲ್ಲು ಬೀಳಲ್ಲ, ಏನೇ ಬೀಳಲ್ಲ. ಅದು ಸುರಕ್ಷಾ ಕಿಟ್ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಹೆಲ್ಮೆಟೇ ಸರಿಗಿಲ್ಲ, ಬರೀ ಖಾಲಿ ಹೋಗೋದ್ರೆ ಹೊಡೆದೋಗ್ತದೆ. ಆ ರೀತಿಯ ಕಿಟ್ಗಳನ್ನು ಕೊಡ್ತಿದ್ದಾರೆ. ಗುಣಮಟ್ಟದ ಒಳ್ಳೆಯ ರೀತಿಯಿಂದ ಕಿಟ್ಗಳನ್ನು ಕೊಡೋದು ಈ ಮೂಲಕ ಕೇಳ್ಕೊಳ್ತೀವಿ ನಾವು. ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ವತಿಯಿಂದ ಏನು ಹೇಳೋದು ಬಯಸುತ್ತೇನೆ ಅಂತಂದರೆ, ಇವಾಗ ಎಲ್ಲ ರೀತಿಯಿಂದ ಕಾನೂನೆಲ್ಲ ಒಳ್ಳೆಯ ರೀತಿಯಿಂದ ಇದೆ. ಬಟ್ ಏನಪ್ಪ ಅಂದರೆ ಅದು ಕರೆಕ್ಟಾಗಿ ನಮ್ಮ ಲೇಬರ್ಗೆ, ನಮ್ಮ ಮೇಷನ್ರಿಗೆ, ನಮ್ಮ ವರ್ಕರ್ಸ್ಗೆ, ಕಟ್ಟಡ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ, ಸರಿಯಾದ ರೂಪದಲ್ಲಿ, ಸರಿಯಾದ ಇದು ಇಲ್ಲ, ಒಂದು ಸುರಕ್ಷತೆ ಇಲ್ಲ. ಒಂದು ಸುರಕ್ಷತೆ ಕಿಟ್ಟು ಕೊಟ್ಟರು ಅದರ ಸುರಕ್ಷತೆ ಅರ್ಥನೇ ಇಲ್ಲ. ಏನಪ್ಪ ಅರ್ಥ ಅಂತಂದರೆ ಸುರಕ್ಷತೆ ಕಿಟ್ಟು. ಸುರಕ್ಷತೆ ಅಂದರೆ ನಮ್ಮ ಹೆಲ್ಮೆಟ್ ಚೆನ್ನಾಗಿರಬೇಕು, ಸ್ಪೆಕ್ಟ್ ಚೆನ್ನಾಗಿರಬೇಕು, ವೆಲ್ಡಿಂಗ್ ಮಾಡಿರ್ತಾರೆ, ಮೇಲೆ ಕರೆಂಟ್ ಕೆಲಸ ಮಾಡಿರ್ತಾರೆ. ಬಟ್ ನಾನಾ ರೂಪದಿಂದ ಕಟ್ಟಡ ಕಾರ್ಮಿಕರು ನಾನಾ ರೂಪದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂಥ ನಾನಾ ರೂಪದಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಸುರಕ್ಷತೆ ಇಲ್ಲ ಅಂತಂದ್ರೆ ಸುರಕ್ಷತೆ ಕಿಟ್ ಉಪಯೋಗ ಏನು ಬಂತು? ಇವರೆಲ್ಲ ಈಗ ಎಲ್ಲ ತಗೊಂಬಂದು ಅದನ್ನ ಕೊಡ್ತೀವಿ, ಇದನ್ನ ಕೊಡ್ತೀವಿ, ಆ ಕಿಟ್ ಈ ಕಿಟ್ ಎಲ್ಲ ಕಿಟ್ಟು ಯೋಚನೆ ಮಾಡ್ತಾರೆ. ಬಟ್ ಕಿಟ್ ಅಂತ ಅನ್ನೋದು ಕಿಟ್ ಅಷ್ಟೇ ಇರ್ತಾವೆ, ಒಟ್ಟು ಅದ್ರ ಒಳಗಡೆ ಇರೋದು ಯಾವ ಕಿಟ್ಟು ಸರಿಯಾಗಿರಲ್ಲ. ಇಂಥದ್ರಲ್ಲಿ ಇವಾಗ ಏನು ಬಂತಿದ್ದು ಈಗ ಅದರ ರೂಪದಲ್ಲಿ ಒಂದು ಸ್ವಲ್ಪ ಈ 1,000 ರೂಪಾಯಿ ಹಣವಷ್ಟು ಇದು ಕಿಟ್ ಕೊಟ್ಟರೆ ಬೇರೆ ರೂಪದಲ್ಲಿ ಎಷ್ಟು ಹೊಡಿತಾರೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಎಷ್ಟು ಹೊಡಿತಾರೋ ಎಷ್ಟು ಹೊಡಿತಾರೆ ಹಂಗೆ ನಾವು ಅದನ್ನೆಲ್ಲ ವಿರೋಧ ಮಾಡೋಕೆ ಇದು ವಿರೋಧ ಮಾಡಿದ್ರ ಸಮ್ಮತಿಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಈಗ ಬೈ ಚಾನ್ಸ್ ಯಾರಿಗೆ ಯಾವಾಗ ಹಾಕಿದೆ ಅವಾಗ ನಮಗೊಂದು ಫೋನ್ ಮಾಡೋಣ, ಇಲ್ಲ ಅವಾಗ ಬಂದು ಪರಿಶೀಲನೆ ಮಾಡಬೇಕು. ಅದು ಬಿಟ್ಬಿಟ್ಟು ಇವತ್ತು ರಜೆ ಹಾಕ್ಯಾರ, ಇವತ್ತು ಆರಾಮಿಲ್ಲ ಅಂತಂದ್ರೆ ಆಯ್ತು, ಅದು ರಿಜೆಕ್ಟನ್ನು ಆ ಮಾತು ಬೇಡ ಸರ್. ಅದು ನಾವು ಕೇಳ್ಕೊಳ್ಳೋದೇನೆಂದರೆ, ಎಲ್ಲ ಕಟ್ಟಡ ಕಾರ್ಮಿಕರು ಕೇಳ್ಕೊಳ್ಳೋದೇನೆಂದರೆ, ನೀವು ಮಾಡಿರೋದು ಕಾನೂನು ಸರಿಯಾಗಿದ್ರೂ ಸರಿಯಾದ ರೀತಿಯಲ್ಲಿ ಪಾಲಿಸ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು. ಮತ್ತೆ